ಇದು ಉತ್ತರ ಕರ್ನಾಟಕದ ಹಾಟ್ ಫೇವರೇಟ್. ಇದಿಲ್ಲದೆ ಹೋದ್ರೆ ಉತ್ತರ ಕರ್ನಾಟಕದ ಮಂದಿಯ ದಿನವೇ ಆರಂಭವಾಗಲ್ಲ. ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದಲ್ಲೂ ಬಳಕೆಯಾಗ್ತಾ ಇದೆ. ಇದು ತನ್ನ ಅಗತ್ಯತೆಯಿಂದಲೇ ಸಣ್ಣ ಮಟ್ಟದ ಉದ್ಯಮವಾಗಿ ಬೆಳೀತಾ ಇದೆ. ಅದುವೇ ಜೋಳದ ರೊಟ್ಟಿ ತಯಾರಿಕೆ. ಇದು ಬದುಕಿಗೊಂದು ಬಿಸ್ನೆಸ್. ನಾನು ಪ್ರತಿಭಾ ಪ್ರಕಾಶ್. ರೊಟ್ಟಿ, ಪಲ್ಯ, ಚಟ್ನಿ ಪುಡಿ ಇಲ್ಲದೆ ಉತ್ತರ ಕರ್ನಾಟಕ ಜನರ ಊಟವೇ ಪರಿಪೂರ್ಣವಾಗಲ್ಲ. ಹೋಳಿಗೆ ಇದ್ರೂ ಅದರ ಜೊತೆಗೆ ರೊಟ್ಟಿ ಇರಲೇಬೇಕು. ಅಲ್ಲಿನ ಖಾನಾವಳಿಗಳಲ್ಲಿ ರೊಟ್ಟಿ ಸದಾ ಇರಲೇಬೇಕು. ಆರೋಗ್ಯದ ದೃಷ್ಟಿಯಿಂದ ರೊಟ್ಟಿ ಬಳಕೆ ಉತ್ತರ ಕರ್ನಾಟಕ ದಾಟಿ ಇತರ ಭಾಗಕ್ಕೂ ಕಾಲಿಟ್ಟಿದೆ. ಇಂತಹ ರೊಟ್ಟಿ ಇತ್ತೀಚೆಗೆ ಸಣ್ಣ ಪ್ರಮಾಣದ ಬಿಸ್ನೆಸ್ಗೆ ಮೂಲವಾಗಿದೆ. ಸಣ್ಣ ಪ್ರಮಾಣದ ಬಂಡವಾಳ ಹಾಕಿ ರೊಟ್ಟಿ ತಯಾರಿಕೆ ಬಿಸ್ನೆಸ್ ಆರಂಭಿಸಿದ್ರು ತಿಂಗಳಿಗೆ 70,000ದಿಂದ 1 ಲಕ್ಷದವರೆಗೂ ಆದಾಯ ಗಳಿಸಬಹುದು. ಹಾಗಾದ್ರೆ ಬನ್ನಿ ರೊಟ್ಟಿ ಬಿಸ್ನೆಸ್ ಬಗ್ಗೆ ತಿಳಿಯೋಣ. ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಆಹಾರವಾಗಿರುವ ರೊಟ್ಟಿ ಇತ್ತೀಚಿನ ವರ್ಷಗಳಲ್ಲಿ ಗಡಿ ದಾಟಿ ದಕ್ಷಿಣ ಕರ್ನಾಟಕದಲ್ಲೂ ಜನರು ತಿನ್ನುವ ಆಹಾರವಾಗಿ ಬಳಸುತ್ತಿದ್ದಾರೆ. ರೊಟ್ಟಿಯ ಬಳಕೆ ಹೆಚ್ಚಾಗುತ್ತಿರುವುದರಿಂದ ತಯಾರಿಕೆಯು ಒಂದು ಸಣ್ಣ ಬಿಸ್ನೆಸ್ ಆಗಿ ರೂಪುಗೊಳ್ಳುತ್ತಿದೆ. ರೊಟ್ಟಿ ತಯಾರಿ ಮತ್ತು ಮಾರಾಟ ಸಣ್ಣ ಉದ್ಯಮವಾಗಿ ಹೇಗೆ ಲಾಭದಾಯಕವಾಗಿದೆ ಅನ್ನೋದನ್ನ ತಿಳಿಯೋದಕ್ಕೂ ಮುನ್ನ ಯಾಕಾಗಿ ರೊಟ್ಟಿ ವರ್ಷದಿಂದ ವರ್ಷಕ್ಕೆ ಜನರು ಹೆಚ್ಚಾಗಿ ಬಳಸುತ್ತಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಸಾಮಾನ್ಯ ಕಾರಣಗಳನ್ನ ತಿಳಿಯೋಣ. ರೊಟ್ಟಿ ಆಹಾರವಾಗಿ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ ಎಂದು ತಿಳಿದರೆ ರೊಟ್ಟಿ ಬಳಕೆ ಹೆಚ್ಚಾಗುತ್ತಿರುವುದಕ್ಕೆ ಉತ್ತರ ಸಿಕ್ಕಂತಾಗುತ್ತೆ. ಜೋಳದ ಕಾಳು ಹೆಚ್ಚು ಪಿಷ್ಟವನ್ನು ಹೊಂದಿದೆ. ಇದರ ಜೊತೆಗೆ 10% ಪ್ರೋಟೀನ್ ಅನ್ನು ಒಳಗೊಂಡಿದೆ. 3% ಕೊಬ್ಬಿನ ಅಂಶವನ್ನು ಜೋಳದ ಕಾಳು ಹೊಂದಿದೆ. ಕಡಿಮೆ ಪ್ರಮಾಣದ ಸೋಡಿಯಂ ಅನ್ನು ಹೊಂದಿರುವ ಜೋಳ ಹೆಚ್ಚಿನ ಪೊಟ್ಯಾಷ್ ಖನಿಜಾಂಶ ಹೊಂದಿದೆ. ಜೋಳದ ಬಳಕೆಯಿಂದ ಸಾಕಷ್ಟು ಪ್ರಮಾಣದ ಕ್ಯಾಲ್ಸಿಯಂ ದೇಹಕ್ಕೆ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜೋಳದಲ್ಲಿ ಗ್ಲುಟೆನ್ ಅಂಶ ಇಲ್ಲದಿರುವ ಕಾರಣ ಹಾಗೂ ನಾರಿನಾಂಶದಿಂದಾಗಿ ರೊಟ್ಟಿ ಸುಲಭವಾಗಿ ಜೀರ್ಣವಾಗುತ್ತೆ. ರಕ್ತದಲ್ಲಿನ ಶುಗರ್ ಅನ್ನು ಕಂಟ್ರೋಲ್ನಲ್ಲಿಡೋಕೆ ಸಹಕಾರಿಯಾಗಿದೆ. ಕ್ಯಾಲ್ಸಿಯಂ ಜೊತೆಗೆ ಕಬ್ಬಿಣಾಂಶ ಹಾಗೂ ವಿಟಮಿನ್ ಅಂಶವೂ ಇರುವುದರಿಂದ ದೇಹದ ಆರೋಗ್ಯಕ್ಕೆ ಅನುಕೂಲವಾಗಿದೆ. ಕೊಲೆಸ್ಟ್ರಾಲ್ ಸಮಸ್ಯೆ ಇರುವವರು ಡಯಟ್ ಆಗಿ ರೊಟ್ಟಿಯನ್ನು ಬಳಸುತ್ತಿದ್ದಾರೆ. ಖಡಕ್ ರೊಟ್ಟಿ ಮಾಡಿದರೆ ತಿಂಗಳುಗಳವರೆಗೆ ಬಳಸಬಹುದಾದ ಪ್ರಯೋಜನವಿದೆ. ಈ ಎಲ್ಲ ಕಾರಣಗಳಿಂದ ರೊಟ್ಟಿ ಬಳಕೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗುತ್ತಿದೆ. ಹೀಗೆ ಇಷ್ಟೆಲ್ಲ ಅಂಶಗಳು ಇರುವ ಜೋಳದಿಂದ ತಯಾರಿಸುವ ರೊಟ್ಟಿಗಳ ಬಳಕೆ ಹೆಚ್ಚಾಗ್ತಾ ಇದೆ ಮತ್ತು ಬೇಡಿಕೆಯೂ ಹೆಚ್ಚಾಗ್ತಾ ಇದೆ. ಇದೇ ಕಾರಣದಿಂದ ರೊಟ್ಟಿ ತಯಾರಿಕಾ ಕೇಂದ್ರಗಳು ನೂರಾರು ಸಂಖ್ಯೆಯಲ್ಲಿ ತಲೆ ಎತ್ತುತ್ತಿವೆ. ಸಾಕಷ್ಟು ಮಹಿಳೆಯರು ತಮ್ಮ ಮನೆಯಲ್ಲೇ ಕೈಯಿಂದ ರೊಟ್ಟಿ ತಟ್ಟಿ ತಯಾರಿಸಿ ಮಾರಾಟ ಮಾಡ್ತಿದ್ದಾರೆ. ಇದೇ ರೊಟ್ಟಿ ತಯಾರಿಕೆಯನ್ನ ಸಣ್ಣ ಪ್ರಮಾಣದ ಬಿಸ್ನೆಸ್ ಆಗಿ ಮಾಡಿದರೆ ಒಳ್ಳೆ ಆದಾಯವನ್ನ ಕಾಣಬಹುದಾಗಿದೆ. ಈ ನಿಟ್ಟಿನಲ್ಲಿ ರೊಟ್ಟಿ ಉದ್ಯಮ ಆರಂಭಿಸಿ ಉತ್ತಮ ಆದಾಯ ಕಾಣುತ್ತಿದ್ದಾರೆ ದಾವಣಗೆರೆಯ ವಿಜಯಕುಮಾರ್ ಹಾಗೂ ಭಾಗ್ಯ ಅವರು. ವಿಜಯಕುಮಾರ್ ಹಾಗೂ ಭಾಗ್ಯ ಎಂಬ ಇವರು ಹೊನ್ನಾಳಿ ಪಟ್ಟಣದ ನಿವಾಸಿಗಳು. ಪ್ರತ್ಯೇಕವಾಗಿ ರೊಟ್ಟಿ ತಯಾರಿಕಾ ಘಟಕಗಳನ್ನು ಆರಂಭಿಸಿ ಬಿಸ್ನೆಸ್ ಮಾಡುತ್ತಿದ್ದಾರೆ. ಭಾಗ್ಯ ಅವರು ಅನ್ನಪೂರ್ಣೇಶ್ವರಿ ರೊಟ್ಟಿ ಹಾಗೂ ಚಟ್ನಿ ಪುಡಿ ಎಂಬ ಹೆಸರಿನೊಂದಿಗೆ ಈ ಬಿಸ್ನೆಸ್ ಮಾಡ್ತಿದ್ದಾರೆ. ವಿಜಯಕುಮಾರ್ ಅವರು 10 ಮಂದಿ ಕಾರ್ಮಿಕರನ್ನ ಕೆಲಸಕ್ಕಿಟ್ಕೊಂಡು ರೊಟ್ಟಿ ಬಿಸ್ನೆಸ್ ಮಾಡ್ತಿದ್ದಾರೆ. ಮೊದಲಿಗೆ ವಿಜಯಕುಮಾರ್ ಮತ್ತವರ ರೊಟ್ಟಿ ಬಿಸ್ನೆಸ್ ಬಗ್ಗೆ ಮಾಹಿತಿ ಪಡೆಯೋಣ. ಸರ್, ಮುಂಚೆ ನಾನು ಸಂತೆ ವ್ಯಾಪಾರ ಮಾಡ್ತಾಯಿದ್ದೆ. ಸಂತೆ ವ್ಯಾಪಾರ ಮಾಡುವಾಗ ನನಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಯಾಕಂದರೆ ಸಂತೆ ನಾನು ಒಬ್ಬನು ಮಾಡ್ತಾಯಿದ್ದೆ, ನಮ್ಮ ಮನೆಯವರು ಯಾರೂ ಇರಲಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಾನು ಮನೆಯವರಿಗೆಲ್ಲ ಭಾಳ ತೊಂದರೆ ಆಗುತ್ತಲ್ಲ, ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ಹುಡುಕ್ತಾ ಇದ್ದೆ. ಪ್ರತಿ ಸರಿನೂ ಏನಾದರೂ ಹೊಸದು ಮಾಡಬೇಕು ಅಂತ. ಅದ್ರ ಜೊತೆಗೆ 4-5 ಜನ ಕೆಲಸ ಕೊಟ್ಟು ಮಾಡೋವಂಥ ಕೆಲಸ ಮಾಡಬೇಕು ಅನ್ನೋದೇ ಒಂದು ಮುಂಚಿನ ಹಾಬಿ ಆಗಿತ್ತು. ಆ ಉದ್ದೇಶಕ್ಕಾಗಿ ಇದನ್ನು ಆಕಸ್ಮಿಕ ಇದೊಂದು ಸರಿ ಎಲ್ಲೋ ಒಂದು ಕಡೆ ಹೋದಾಗ ನೋಡಿದಾಗ
ಅವು ಪೊಲೀಸಿಂದ ಪರಿಚಯ ಆಯ್ತು ಈ ಬಿಸ್ನೆಸ್ಸು. ನನ್ನ ಫ್ರೆಂಡ್ ಒಬ್ಬರು ಪ್ರಾಬ್ಲಮಲ್ಲಿದ್ದಾಗ ಪೊಲೀಸ್ ಜೊತೆಗೆ ಹೋದಾಗ ಪೊಲೀಸರು ಅವರು ಓನಾಗಿ ಮಾಡ್ತಾಯಿದ್ರು ಇದನ್ನು. ಅವ್ರ ಮನೇಲಿ ಹೋಗಿ ನೋಡಿದಾಗ ಅವರು ಇದು ಮಾಡೋದಾಗ ನನಗೆ ಭಾಳ ಇಷ್ಟ ಆಯ್ತದು. ಇದನ್ನು ಮಾಡಿದರೆ ಒಂದು 7-8 ಜನ ಕೆಲಸ ಕೊಡ್ಬೋದಲ್ಲ ಅಂತಂದೇಳಿ ಚಾಯ್ಸ್ ಮಾಡ್ಕೊಂಡೆ ಸರ್. ಇದು ಅದಕ್ಕಿಂತ ಮುಂಚೆ ನಾನು ಸಂತೆ ಮಾಡ್ತಾಯಿದ್ದೆ, ತುಂಬ ಕಷ್ಟದಲ್ಲಿದ್ದೆ. ಎಷ್ಟು ಮಾಡಿದ್ರೂ ವರ್ಕೌಟ್ ಮಾಡೋಕ್ಕಾಗ್ತದೆ, ಮನೆ ನಡೆಸೋದು ಕಷ್ಟ ಇತ್ತು ಅವಾಗ. ಹಾಗಾಗಿ ನಾನು ಈ ಬಿಸ್ನೆಸ್ಸಿಗೆ ಬರಬೇಕಾಯ್ತು ಸರ್. ರೊಟ್ಟಿ ಬಿಸ್ನೆಸ್ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ ಇದು ನಾನು ಮಾಡೋದ್ರ ಜೊತೆಗೆ ಒಂದು 5ರಿಂದ 7 ಜನ ಕೆಲಸ ಕೊಡ್ಬೋದು. ಆಮೇಲೆ ಇದಕ್ಕೆ ಲಿಮಿಟೇಷನ್ ಇಲ್ಲ, ನನ್ನ ಸಾಮರ್ಥ್ಯ ಮೀರಿನಾದರೂ ಮಾಡ್ಬೋದು ಇದನ್ನು. ಆ ಉದ್ದೇಶಕ್ಕೆ ಇದನ್ನ ಆಯ್ಕೆ ಮಾಡ್ಕೊಂಡೆ ಸರ್ ನಾನು. ಕೇಳಿಸ್ಕೊಂಡ್ರಾ ಇವರ ಮಾತುಗಳನ್ನ? 7 ವರ್ಷದಿಂದ ರೊಟ್ಟಿ ಬಿಸ್ನೆಸ್ ಮಾಡ್ತಿರುವ ವಿಜಯ್ ಕುಮಾರ್ ಅದಕ್ಕೂ ಮುನ್ನ ಸಂತೆಯಲ್ಲಿ ತರಕಾರಿ ವ್ಯಾಪಾರ ಮಾಡ್ತಿದ್ರು. ಆದ್ರೆ ಬದುಕು ನಡೆಸೋಕೆ ತುಂಬಾ ಕಷ್ಟವಾಗಿತ್ತು, ಕೈಯಲ್ಲಿ ಹಣವೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ತಮಗೆ ಪರಿಚಿತರಾದ ಪೊಲೀಸ್ ಒಬ್ಬರ ಮನೆಯಲ್ಲಿ ಈ ರೀತಿ ರೊಟ್ಟಿ ತಯಾರಿ ಮಾಡ್ತಿದ್ರು. ಅದು ವಿಜಯ್ ಕುಮಾರ್ ಅವರಿಗೆ ಇಷ್ಟವಾಗಿ ಇದೇ ರೊಟ್ಟಿ ಬಿಸ್ನೆಸ್ಗೆ ಕೈ ಹಾಕಿದ್ರು. ರೊಟ್ಟಿ ತಯಾರಿಕಾ ಬಿಸಿನೆಸ್ಗೆ ಬಂಡವಾಳ ಎಷ್ಟು ಬೇಕಾಗುತ್ತದೆ? ಸಾಕಷ್ಟು ಜನರು ಕೈಯಿಂದಲೇ ಮನೆಯಲ್ಲೇ ರೊಟ್ಟಿ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ಆದ್ರೆ ಒಂದು ಸಣ್ಣ ಉದ್ಯಮದ ರೀತಿ ರೊಟ್ಟಿ ತಯಾರಿಕೆಯನ್ನು ಮಾಡಬೇಕಂದ್ರೆ ಒಂದೆರಡು ಯಂತ್ರ, ಕೆಲವು ಸಲಕರಣೆಗಳಿಗೆ ಬಂಡವಾಳ ಹಾಕಿ ತಯಾರಿಕಾ ಘಟಕದಲ್ಲಿ ಆರಂಭಿಸಬೇಕಾಗುತ್ತೆ. ರೊಟ್ಟಿ ತಯಾರಿಸಲು 2 ಮೋಟಾರ್ಗಳ ಯಂತ್ರಗಳು ಬೇಕಾಗ್ತವೆ. ಹಿಟ್ಟು ಕಲಸುವ ಯಂತ್ರ ಮತ್ತು ರೊಟ್ಟಿ ಮಾಡುವ ಮಷಿನ್, ಇವೆರಡೂ ಒಂದೇ ಯೂನಿಟ್ನಲ್ಲಿ ಬರ್ತವೆ. ಈ ಮಷಿನ್ಗೆ 2.5 ಲಕ್ಷ ರೂಪಾಯಿ ಬೆಲೆ ಇರುತ್ತೆ ಮತ್ತು ಸಿಲಿಂಡರ್, ಸ್ಟವ್, ಇನ್ನಿತರ ಸಲಕರಣೆಗಳಿಗೆ 20,000 ಖರ್ಚಾಗುತ್ತೆ. ಇನ್ನು 30x40 ಜಾಗದಲ್ಲಿ ತಯಾರಿಕಾ ಘಟಕದ ಅವಶ್ಯಕತೆ ಇರುತ್ತೆ. ಮನೆಯಲ್ಲೇ ಜಾಗವಿದ್ದರೆ ಸಮಸ್ಯೆ ಇಲ್ಲ, ಇಲ್ಲದಿದ್ರೆ ಬಾಡಿಗೆಗೆ ತೆಗೆದುಕೊಳ್ಳಬೇಕಾಗತ್ತೆ. ಒಟ್ಟಾರೆ ಸಣ್ಣ ಪ್ರಮಾಣದಲ್ಲಿ ರೊಟ್ಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ 3ರಿಂದ 3.5 ಲಕ್ಷ ರೂಪಾಯಿ ಬಂಡವಾಳ ಬೇಕಾಗುತ್ತೆ ಎನ್ನುತ್ತಾರೆ ವಿಜಯ್ ಕುಮಾರ್. ಸರ್ ಇದು ಒಟ್ಟು ಟೋಟಲ್ ಪ್ರಾಜೆಕ್ಟ್ ಮಿಷನ್ ಬಂದುಬಿಟ್ಟು ಈಗಿನ ಪ್ರೆಸೆಂಟಲ್ಲಿ 2,40,000 ಇದೆ ಸರ್. ಪ್ಲಸ್ ಸ್ಟವ್ಗಳು, ಇದು ಸ್ಟವ್ಗಳು ನಾವೇ ತಗೊಳ್ಬೇಕು ಸರ್. ಅದು ನಮ್ಮ ಬುದ್ಧಂತ ಮೇಲೆ 4 ಸ್ಟವ್, 2 ಸ್ಟವ್ ಇದೆ. ಅದು ತಕ್ಕಂತೆ ಒಂದು 5mm ತಗಡು ಬರುತ್ತೆ ಸರ್. ಆ ತಗಡನ್ನು ಕಟ್ ಮಾಡಿಸ್ಬಿಟ್ಟು ಅದು ಆಕಾರದಲ್ಲಿ ಕಟ್ ಮಾಡಿಸ್ಬಿಟ್ಟು ಅವೆಲ್ಲ ಸೇರಿಬಿಟ್ಟು ಒಂದು 20,000 ಆಗುತ್ತೆ ಸರ್. ಅದು ಸಿಲಿಂಡರ್ ಅದು 20,000, 240, ಒಂದು 20, 260, 270,000. ಆಮೇಲೆ ಕರೆಂಟಿಂದ ಒಂದು 3 ಲಕ್ಷ ರೂಪಾಯಿ ಆದರೆ ಒಂದು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಸರ್. ಇದು ರೊಟ್ಟಿ ತಯಾರಿಸುವ ಮಷಿನ್ಗಳು ಮುಂಬೈ, ನಾಸಿಕ್, ಚೆನ್ನೈನಲ್ಲಿ ತಯಾರಾಗ್ತವೆ. ಆರ್ಡರ್ ಕೊಟ್ರೆ ಕಂಪನಿಗಳೇ ತಲುಪಿಸುತ್ತವೆ. ಇನ್ನು ರೊಟ್ಟಿ ತಯಾರಿಕಾ ಘಟಕ ಆರಂಭಿಸುವುದಕ್ಕೂ ಮುನ್ನ ಸ್ಥಳೀಯ ಆಡಳಿತದ ಕಚೇರಿಗಳಲ್ಲಿ ಬಿಸ್ನೆಸ್ ಲೈಸೆನ್ಸ್ ಪಡೆಯಬೇಕಾಗುತ್ತೆ ಮತ್ತು ಫುಡ್ ಲೈಸೆನ್ಸ್ ಅವಶ್ಯಕತೆ ಇರುತ್ತದೆ. ಇನ್ನು ರೊಟ್ಟಿ ತಯಾರಿಕೆಗೆ ಮುಖ್ಯ ಕಚ್ಚಾ ಪದಾರ್ಥವೇ ಜೋಳ. ಲಭ್ಯತೆ ಇರುವ ಸಮೀಪದ ಸ್ಥಳಗಳಿಂದ ಗುಣಮಟ್ಟದ ಜೋಳ ತರಿಸಿಕೊಳ್ಳಬೇಕಾಗುತ್ತೆ. ಜೋಳ ಹೊರತುಪಡಿಸಿ ಮತ್ತಿನ್ನಾವ ಕಚ್ಚಾ ವಸ್ತುಗಳು ಬೇಕಾಗಿರುವುದಿಲ್ಲ ಈ ರೊಟ್ಟಿ ಬಿಸ್ನೆಸ್ಗೆ. ಇದು ಕರೆಂಟ್ ಅಂತೂ ಬೇಕೇ ಬೇಕು ಸರ್. ಹಾಗಾಗಿ ಪಟ್ಟಣ ಪಂಚಾಯತಿಯಲ್ಲಿ ಲೈಸೆನ್ಸ್ ಫಸ್ಟ್ ನಾವು ಬಿಸ್ನೆಸ್ ಲೈಸೆನ್ಸ್ ತೊಗೊಂಡೇನು ಸರ್. ಬಿಸ್ನೆಸ್ ಲೈಸೆನ್ಸ್ ತೊಗೊಂಡ್ಬಿಟ್ಟು ಆಮೇಲೆ ಅದು NOC ಮೇಲೆ ನಾವು ಕರೆಂಟ್ ಇದಕ್ಕೆ ಪವರಲ್ಲಿ ಕರೆಂಟ್ ತೊಗೊಂಡೆ ಸರ್. ಇದು ಉತ್ಪಾದನೆ ಮಾಡೋದ್ರಿಂದ ಪವರ್ ಅಂತಲ್ಲಿ ಕರೆಂಟ್ ತೊಗೊಳ್ತೀವಿ. ಬೇರೆದಕ್ಕೆ ಕಮರ್ಷಿಯಲ್ ಬರುತ್ತೆ, ಇದು ಪವರ್ ಅಂತ ಬರುತ್ತೆ. ಆ ಪವರ್ ಕರೆಂಟ್ ತೊಗೊಂಡು ಮಾಡಿದ್ರಿಂದ ಮುಂದೆ ಯಾವ ಸಮಸ್ಯೆಗಳು ಇರಲ್ಲ, ವರ್ಕ್ ಮಾಡ್ಕೊಂಡು ತೊಗೊಬಿಡ್ಬೋದು ಸರ್. ಅದರಲ್ಲಿ ರೊಟ್ಟಿ ಬಿಸ್ನೆಸ್ನಲ್ಲಿ ರೊಟ್ಟಿ ತಯಾರಿಕೆ ದೊಡ್ಡ ರಿಸ್ಕ್ ಆಗಲ್ಲ, ಆದ್ರೆ ಅವುಗಳನ್ನ ಸೇಲ್ ಮಾಡುವ ಮಾರ್ಕೆಟಿಂಗ್ ಮುಖ್ಯವಾಗುತ್ತೆ. ಮಾರುಕಟ್ಟೆಯನ್ನ ಸೃಷ್ಟಿಸಿಕೊಳ್ಳೋದು ರಿಸ್ಕ್ ಕೆಲಸವಾಗುತ್ತೆ. ಹಾಗಾದ್ರೆ ಅನುಸರಿಸಬೇಕಾದ ಮಾರ್ಕೆಟಿಂಗ್ ತಂತ್ರಗಳೇನು ಅನ್ನೋದನ್ನ ತಿಳಿಸ್ತೀವಿ, ಕೇಳಿ. ರೊಟ್ಟಿ ತಯಾರಿಕೆ ಜೊತೆಗೆ ವಿವಿಧ ರೀತಿಯ ಚಟ್ನಿ ಪುಡಿ, ಮಸಾಲೆ ಪುಡಿಗಳನ್ನು ತಯಾರಿಸಿ ಮಾರಾಟ ಮಾಡ್ತಿರುವ ಭಾಗ್ಯ ಅವರು ರೊಟ್ಟಿ ಬಿಸ್ನೆಸ್ನಲ್ಲಿ ಕೇವಲ 2 ಮಹಿಳೆಯರನ್ನ ಕೆಲಸಕ್ಕಿಟ್ಕೊಂಡಿದ್ದಾರೆ. ಉಳಿದಂತೆ ಇವರ ಗಂಡ ಹಾಗೂ 2 ಮಕ್ಕಳೇ ರೊಟ್ಟಿ ತಯಾರಿಸುತ್ತಾರೆ. ಅದೇ ರೀತಿ ವಿಜಯ್ ಕುಮಾರ್ ಅವರು ತಮ್ಮ ರೊಟ್ಟಿ ತಯಾರಿಕಾ ಯೂನಿಟ್ನಲ್ಲಿ 8-10 ಕಾರ್ಮಿಕರನ್ನ ನೇಮಿಸಿಕೊಂಡಿದ್ದಾರೆ. ಹೀಗಾಗಿ ಒಂದು ಮಷಿನ್ ಇಟ್ಕೊಂಡ್ರೆ 5-6 ಜನ ಕಾರ್ಮಿಕರಿದ್ದರೆ ಸಾಕು ರೊಟ್ಟಿ ತಯಾರಿಕೆಗೆ.
ರೊಟ್ಟಿ ತಯಾರಿಕೆಯಲ್ಲಿ ಇರಬೇಕು ಚಾಣಾಕ್ಷತನ. ಕೈಯಲ್ಲಿ ರೊಟ್ಟಿ ತಯಾರಿಸುವುದಕ್ಕಿಂತಲೂ ಸುಲಭ ಮಷಿನ್ನಲ್ಲಿ ತಯಾರಿಸೋದು. ಹಿಟ್ಟು ಕಲಸುವ ಮಷಿನ್ನಲ್ಲಿ ಅಗತ್ಯಕ್ಕೆ ತಕ್ಕಂತೆ ಬೆಚ್ಚನೆಯ ನೀರು ಮತ್ತು ಹಿಟ್ಟನ್ನು ಹಾಕಿದ್ರೆ ಯಂತ್ರವೇ ನೀಟಾಗಿ ಹದಗೊಳಿಸುತ್ತೆ. ಅನಂತರ ಕಲಸಿದ ಹಿಟ್ಟನ್ನ ರೊಟ್ಟಿ ರೋಲಿಂಗ್ ಮಾಡುವ ಯಂತ್ರದಲ್ಲಿ ಸ್ವಲ್ಪವೇ ಕೊಡುತ್ತಾ ಹೋಗಬೇಕು. ಯಂತ್ರದ ಮೂಲಕ ತೆಳ್ಳಗೆ ಹೊರಬಂದಂತಹ ಹಿಟ್ಟನ್ನ ರೌಂಡ್ ಆಗಿ ಕಟ್ ಮಾಡುತ್ತೆ ಯಂತ್ರ. ಆ ಹಸಿ ರೊಟ್ಟಿಯನ್ನ ಸಂಗ್ರಹಿಸಿ ಗ್ಯಾಸ್ ಸ್ಟವ್ನಲ್ಲಿ ಸುಟ್ಟರೆ ಬಿಸಿ ರೊಟ್ಟಿ ರೆಡಿ ಆಗುತ್ತೆ. ಖಡಕ್ ರೊಟ್ಟಿ ಬೇಕಾದ್ರೆ ಇನ್ನಷ್ಟು ಹೆಚ್ಚಿನ ಸಮಯ ಸುಟ್ಟರೆ ಖಡಕ್ ರೊಟ್ಟಿ ರೆಡಿ. ಇಷ್ಟೇ ರೊಟ್ಟಿ ತಯಾರಿಕಾ ಪ್ರಕ್ರಿಯೆ. ಆದ್ರೆ ಹಿಟ್ಟು ಕಲಸೋದು ಮತ್ತು ಅದನ್ನ ಮಷಿನ್ಗೆ ಹಾಕಿ ರೊಟ್ಟಿ ತಯಾರಿಸುವುದರಲ್ಲಿ ಸಣ್ಣದೊಂದು ಎಚ್ಚರಿಕೆ ಇರಬೇಕಾಗತ್ತೆ. ಅದೇನು ಅಂತ ವಿಜಯ್ ಕುಮಾರ್ ಅವರು ಹೇಳ್ತಾರೆ, ಕೇಳಿ. ಪರ್ಫೆಕ್ಟ್ ಇದರಲ್ಲೇ ಸ್ಟಾರ್ಟ್ ಮಾಡಿದ್ದು ನಾನು. ಆರಂಭದಲ್ಲಿ ಸ್ವಲ್ಪ ಜನ್ಮ ಕೊಟ್ಟಾಗ ರೊಟ್ಟಿ ಪ್ರಾಬ್ಲಮ್ ಇದೆ ಅಂತ ವಾಪಸ್ ರಿಜೆಕ್ಟ್ ಆಯ್ತು ಸರ್. ಅದು ತಾವು ಯೋಚನೆ ಬಂತು. ಮತ್ತೆ ನನ್ನ ಒಬ್ಬರು ಸ್ನೇಹಿತರೊಬ್ಬರು ದಾವಣಗೆರೆ ಒಬ್ಬರು ಇದ್ದರು. ನಾನು ಅವ್ರನ್ನ ಭೇಟಿಯಾದಾಗ ಅವ್ರು ಬಂದುಬಿಟ್ಟು ಮತ್ತೆ ಯಾವ ಥರ ಹದ ಮಾಡಬೇಕು ಏನೋ ತೋರಿಸ್ಕೊಟ್ಟೋದ್ರು ಸರ್. ಈಗ ಏನಾಗ್ತದೆ, 1 kg ಲೆಕ್ಕ ತೊಗೊಂಡ್ಬಿಡ್ತೀವಿ ಸರ್. 1 kg ಹಿಟ್ಟಿಗೆ ಒಂದು 34ರಿಂದ 36 ರೊಟ್ಟಿ ಮಾಡ್ಬೋದು ಸರ್. ಸ್ವಲ್ಪ ತೆಳ್ಳಗೆ ಮಾಡಿದ್ರೆ 40 ತನಕ ಹೋಗುತ್ತೆ ಸರ್. ಬಟ್ ಮಾರ್ಕೆಟ್ ಫೇಲ್ ಆಗುತ್ತೆ. ಆಸೆ ಮಾಡಿದಾಗ ಮಾರ್ಕೆಟ್ ಫೇಲ್ ಆಗುತ್ತೆ. 34ರಿಂದ 36 ರೊಟ್ಟಿ, ಒಂದು ರೊಟ್ಟಿ 34 ಗ್ರಾಮ್ ಬರಬೇಕು ಸರ್. ಆಗ ಅದು ಪರ್ಫೆಕ್ಟ್ ಅನ್ಸನ್ಸೋಣ ಸರ್. 34 ಗ್ರಾಮ್ ನಾವು ಕೈಲಿ ಹಿಡ್ಕೊಂಡಾಗ 34 ಗ್ರಾಮ್ ಬಂತಂದರೆ ಆವಾಗಿದ್ದಲ್ಲಿ ನಮ್ಮ ಬಿಸ್ನೆಸ್ ಸಕ್ಸಸ್ ಆಗಿ 100ಕ್ಕೆ 100 ಸತ್ಯ ಆಗುತ್ತೆ ಸರ್. ಎಸ್, ಮಷಿನ್ನೇ ಅಲ್ವಾ ಕರೆಕ್ಟ್ ಆಗಿ ಹಿಟ್ಟನ್ನ ಕಲಸಿ ಹದಗೊಳಿಸುತ್ತೆ ಅಂತ ಯಾಮಾರಿದ್ರೆ ರೊಟ್ಟಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಏರುಪೇರಾಗುತ್ತೆ. ನಿರ್ದಿಷ್ಟ ಪ್ರಮಾಣದಲ್ಲೇ ಹಿಟ್ಟನ್ನ ಮಷಿನ್ಗೆ ಹಾಕಿ ಅದಕ್ಕೆ ತಕ್ಕಂತೆ ಬೆಚ್ಚನೆಯ ನೀರಿನೊಂದಿಗೆ ಬೆರೆಸಿದರೆ ಹಸಿ ಹಿಟ್ಟು ಹದವಾಗುತ್ತೆ. ಮತ್ತು 1 kg ಹಿಟ್ಟಿನಲ್ಲಿ 34ರಿಂದ 36 ರೊಟ್ಟಿ ತಯಾರಾಗಬೇಕು. 1 kgಯಲ್ಲಿ 40 ರೊಟ್ಟಿಯನ್ನು ಮಾಡಬಹುದು. ಆದರೆ ತುಂಬಾ ತೆಳುವಾದರೆ ಮಾರ್ಕೆಟ್ನಲ್ಲಿ ರಿಜೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಮಷಿನ್ನಲ್ಲೇ ರೊಟ್ಟಿ ತಯಾರಿಸಿದ್ರೂ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇನ್ನು ಈ ಯಂತ್ರದಿಂದ 1 ಗಂಟೆಯಲ್ಲಿ ಗರಿಷ್ಠ 600 ರೊಟ್ಟಿ ತಯಾರಿಸಬಹುದು. 1 ದಿನಕ್ಕೆ ಬೇಡಿಕೆಗೆ ತಕ್ಕಂತೆ ರೊಟ್ಟಿ ತಯಾರಿಸಬೇಕಾಗುತ್ತೆ. ಭಾಗ್ಯ ಅವರ ಯೂನಿಟ್ನಲ್ಲಿ ದಿನಕ್ಕೆ 1000 ರೊಟ್ಟಿ ತಯಾರಿಸಿ ಮಾರಾಟ ಮಾಡ್ತಾರೆ. ಇನ್ನು ವಿಜಯ್ ಕುಮಾರ್ ಅವರ ರೊಟ್ಟಿ ತಯಾರಿಕಾ ಯೂನಿಟ್ನಲ್ಲಿ ದಿನಕ್ಕೆ ಸರಾಸರಿ 3000 ರೊಟ್ಟಿ ತಯಾರಿಸಲಾಗುತ್ತೆ. ಆರ್ಡರ್ ಬಂದಾಗ ಅದಕ್ಕೆ ತಕ್ಕಂತೆ ರೊಟ್ಟಿ ಮಾಡಿದರೆ ಹಬ್ಬಗಳ ಸಂದರ್ಭದಲ್ಲಿ 7-8 ಸಾವಿರ ರೊಟ್ಟಿ ತಯಾರಿಸಲಾಗುತ್ತೆ. ರೊಟ್ಟಿ ತಯಾರಿಗಿಂತ ಮಾರ್ಕೆಟಿಂಗ್ ತುಂಬಾ ಮುಖ್ಯ. ಹೌದು, ರೊಟ್ಟಿ ಬಿಸ್ನೆಸ್ನಲ್ಲಿ ಪ್ರೊಡಕ್ಷನ್ ದೊಡ್ಡ ಸಮಸ್ಯೆ ಆಗಲ್ಲ. ಆದರೆ ತಯಾರಿಸಿದ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡೋದು, ಮಾರುಕಟ್ಟೆ ಸೃಷ್ಟಿಸಿಕೊಳ್ಳೋದು ಅಸಲಿ ಸವಾಲಿನ ಕೆಲಸ. ಇನ್ನು ರೊಟ್ಟಿ ಬಿಸ್ನೆಸ್ನಲ್ಲಿ ಸಾಮಾನ್ಯವಾಗಿ ಬ್ರ್ಯಾಂಡ್ ಮೂಲಕ ಮಾಡೋದು ತುಂಬಾ ಕಡಿಮೆ. ಹೀಗಾಗಿ ಪ್ರಚಾರಕ್ಕಿಂತ ಮೌತ್ ಟು ಮೌತ್ ಪಬ್ಲಿಸಿಟಿನೇ ಹೆಚ್ಚು ಸೂಕ್ತ. ಗುಣಮಟ್ಟದ ರೊಟ್ಟಿ ಕೊಟ್ಟರೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ. ಇದರೊಂದಿಗೆ ನೇರ ಪರಿಚಯ ಮೂಲಕ ಮಾರ್ಕೆಟ್ ಸೃಷ್ಟಿ ಮಾಡಿಕೊಂಡು ವಿಸ್ತರಿಸಿಕೊಳ್ಳುತ್ತಾ ಹೋಗಬೇಕು ಎಂದು ತಮ್ಮದೇ ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ಹಂಚಿಕೊಳ್ತಾರೆ ವಿಜಯ್ ಕುಮಾರ್. ಸ್ವಲ್ಪ ಜನ 1-2-3 ಜನ ಬಂದು ರೊಟ್ಟಿ ತಗೊಂಡೋಗೋರು. ಆಮೇಲೆ ಅಲ್ಲಿ ರೊಟ್ಟಿ ಕೊಡ್ತಾರೆ ಬಾಯಿಲಿ ಅಂತ ಬರೋರು ಒಬ್ಬರು ಜಾಸ್ತಿ ಆಗ್ತಾ ಹೋಯಿತು. ಆಮೇಲೆ ಹೋಟ್ಲ್ ರೊಟ್ಟಿ ಚೆನ್ನಾಗಿದೆ ನಮಗೂ ಹೋಟ್ಲಿ ತಂದುಕೊಡು. ಹಾಗೆ ಪರಿಚಯ ಆದಂಗೆ ಅದು ಬೆಳೀತಾ ಹೋಯ್ತು ಸರ್. ಅದು ಅದೇ ರೀತಿ ನಾನು ಸರ್ವಿಸನ್ನು ಕೊಡ್ತಾ ಹೋದೆ. ಅವ್ರಿಗೆ ಬೇಜಾರು ಮಾಡಲಿಲ್ಲ. ಅವ್ರು ಈ ಟೈಮಿಗೆ ತಂದು ಕೊಡು ಅಂದರೆ 10 ಕೊಡು ಅಂದರೆ 10 ಕೊಡ್ತಾಯಿದ್ದೆ. ನೀವು 10 ರೊಟ್ಟಿ ಅಂತೀರಾ ಅಂತ ನಾನು ಬರಲ್ಲ ಅಂತ ಹೇಳ್ತಿರ್ಲಿಲ್ಲ. 10 ರೊಟ್ಟಿ ಅಂತ 10 ರೊಟ್ಟಿ ತೊಗೊಂಡೋಗಿ ಕೊಡ್ತಾಯಿದ್ದೆ ಸರ್. ಅದು ನನಗೆ ಈ ಲೆವೆಲಿಗೆ ತೊಗೊಂಬಂದು ನಿಲ್ಲಿಸಿ ಸಣ್ಣದೇ ದೊಡ್ಡದಾಗಿ ನಿಲ್ಲಿಸಿ ಸರ್. ಅದು ಭಾಗ್ಯ ಅವರು ಕೂಡ ತಾವು ತಯಾರಿಸುವ ರೊಟ್ಟಿ ಮತ್ತು ಮಸಾಲೆ ಪುಡಿಗಳಿಗೆ ತಮ್ಮದೇ ಆದ ಗ್ರಾಹಕರು ಮತ್ತು ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಂಡಿದ್ದಾರೆ. ಸ್ಥಳೀಯವಾಗಿ ಅಲ್ಲದೆ ದಾವಣಗೆರೆ, ನ್ಯಾಮತಿ, ಶಿವಮೊಗ್ಗ ಜಿಲ್ಲೆಯ ಹಲವು ಕಡೆಗಳಿಗೆ ತಮ್ಮ ಉತ್ಪನ್ನಗಳನ್ನು ಕಳಿಸಿಕೊಡ್ತಾರೆ. ಅದೇ ರೀತಿ ವಿಜಯ್ ಕುಮಾರ್ ಅವರು ಸಹ ಸ್ಥಳೀಯವಾಗೇನೆ ಮಾರುಕಟ್ಟೆ ಸೃಷ್ಟಿಸಿಕೊಂಡು ಆರ್ಡರ್ಗಳಲ್ಲದೆ ಪರ್ಮನೆಂಟ್ ಆಗಿ 35 ಹೋಟೆಲ್ ಮತ್ತು ಅಂಗಡಿಗಳಿಗೆ ರೊಟ್ಟಿ ಪೂರೈಸುತ್ತಿದ್ದಾರೆ.
ರೊಟ್ಟಿಗಳ ಬಳಕೆ ಹೆಚ್ಚಾಗುತ್ತಿದ್ದಂತೆ ಸಹಜವಾಗಿಯೇ ಬೇಡಿಕೆಯೂ ಹೆಚ್ಚಾಗುತ್ತೆ. ಈ ಬೇಡಿಕೆಯನ್ನೇ ಬಂಡವಾಳವಾಗಿಟ್ಕೊಂಡು ಸಣ್ಣ ಪ್ರಮಾಣದಲ್ಲಿ ರೊಟ್ಟಿ ಉದ್ಯಮ ಆರಂಭಿಸಬಹುದು. ಈ ಬಿಸಿನೆಸ್ ಉತ್ತಮ ಆದಾಯವನ್ನು ತಂದುಕೊಡುತ್ತದೆ. ರೊಟ್ಟಿ ತಯಾರಿಕೆಯಲ್ಲಿ ಒಳ್ಳೆ ಆದಾಯವಂತೂ ಇದ್ದೇ ಇರುತ್ತೆ. ಒಂದು ರೊಟ್ಟಿ ಮಾಡುವ ಯಂತ್ರ, ಒಂದು ಹಿಟ್ಟು ಕಲಿಸುವ ಯಂತ್ರಕ್ಕೆ ಬಂಡವಾಳ ಹಾಕಿ ಈ ಬಿಸ್ನೆಸ್ ಮಾಡಿದ್ರೆ ತಿಂಗಳಿಗೆ ಎಷ್ಟು ಆದಾಯ ಗಳಿಸಬಹುದು ಅನ್ನೋದನ್ನ ಹೇಳ್ತೀವಿ ಕೇಳಿ. ಕೈಯಲ್ಲಿ ತಟ್ಟಿ ಒಲೆ ಮೇಲೆ ಸುಡೋ ರೊಟ್ಟಿಯನ್ನೇ ಸಾಕಷ್ಟು ಜನ ಇಷ್ಟಪಡ್ತಾರೆ. ಮಷಿನ್ನಲ್ಲಿ ತಯಾರಿಸೋ ರೊಟ್ಟಿ ಬಗ್ಗೆ ಜನರಿಗೆ ಕೆಲವು ತಪ್ಪು ಕಲ್ಪನೆ ಇದೆ. ಮಷಿನ್ನಲ್ಲಿ ಮಾಡಿ ಕರೆಂಟ್ನಲ್ಲಿ ರೊಟ್ಟಿ ಸುಡ್ತಾರೆ ಅಂತ ಕೆಲವು ಜನ ಹೇಳ್ತಾರೆ. ಇದು ರೊಟ್ಟಿ ಬಿಸ್ನೆಸ್ಗೆ ಅಪಪ್ರಚಾರ ಮಾಡುವ ಕೆಲಸವೂ ನಡೆಯುತ್ತೆ ಅಂತ ಎಚ್ಚರಿಸುತ್ತಾರೆ ವಿಜಯ್ ಕುಮಾರ್. ಈ ಮಿಷನ್ ರೊಟ್ಟಿ ಅಂದ ತಕ್ಷಣ ಜನಗಳ ತಲೆಯಲ್ಲಿ ಬರೋದು ಒಂದು 8 ಇಂಚ್ ಸಣ್ಣ ಸೈಜಲ್ಲಿರೋ ಮಿಷನ್ ರೊಟ್ಟಿ. ಭಾಳ ಜನ ಇವತ್ತಿನವರೆಗೂ ಮಿಷನ್ ರೊಟ್ಟಿ ಅಂತ ತಿಳ್ಕೊಳ್ತಿರೋದು ಏನಂದರೆ ಸಣ್ಣ ಸೈಜ್ ಬರುತ್ತೆ, ಆ ಬಾನಲ್ಲಿ ಫ್ಯಾಕ್ಟ್ರಿ ಒಳಗೆ ಮಾಡ್ತಾರೆ, ಒಂದೇ ಲೆವೆಲ್ ಸಣ್ಣ ಸೈಜ್ ಮಾಡ್ತಾ ಇರ್ತಾರೆ, ಆ ಸೈಜನ್ನೇ ರೊಟ್ಟಿ ಅಂತ ತಿಳ್ಕೊಂಡು ಸರ್. ಇವತ್ತು ನಮ್ಮ ರೊಟ್ಟಿ ಕೊಟ್ಟರೆ ಮಿಷನ್ ರೊಟ್ಟಿ ಅಂತ ಸಡನ್ ಯಾರು ಹೇಳೋಕ್ಕಲ್ಲ ಸರ್. ಬಿಸ್ನೆಸ್ಸಲ್ಲಿ ಇದೊಂದು ಪ್ರಾಬ್ಲಮ್ ಬರುತ್ತೆ. ಹೆಂಗಿದೆ, ನಮ್ಮನ್ನು ಹಾಳು ಮಾಡಬೇಕು ಅಂದರೆ ಮಿಷನ್ ರೊಟ್ಟಿ ಅಂತ ಹೇಳ್ಬಿಟ್ಟು ಬೇಕಂತ ಮಾಡ್ತಾರೆ. ಬಟ್ ಅದು ತಿಂದವ್ರು ಮಾತ್ರ ಯಾರು ಇವತ್ತಿನವರೆಗೂ ಕಂಪ್ಲೇಂಟ್ ಮಾಡಲ್ಲ. ಅಂದರೆ ನಾವು ಕರೆಕ್ಟ್ ಕ್ವಾಲಿಟಿ ಮಾಡಿದಾಗ, ಹದವನ್ನು ಕರೆಕ್ಟ್ ಹಿಡಿದಾಗ ನಾವು ಸಕ್ಸಸ್ ಕರೆಕ್ಟ್ ಆಗ್ತೀವಿ. ಸುಡೋದೆಲ್ಲ ನ್ಯಾಚುರಲ್ಲೇ ಸುಡ್ತೇವೆ ಸರ್, ನಾವು ಕರೆಂಟಲ್ಲಿ ಸುಡಲ್ಲ. ಈ ನ್ಯಾಚುರಲ್ ಸುಡೋದ್ರಿಂದ ನಮ್ಮ ರೊಟ್ಟಿ ನ್ಯಾಚುರಲ್ಲಾಗೇ ಬರ್ತಾಯಿದೆ ಸರ್, ಚೆನ್ನಾಗಿ ಬರ್ತಾಯಿದೆ. ಇನ್ನು ಭಾಗ್ಯ ಅವರ ರೊಟ್ಟಿ ಬಿಸ್ನೆಸ್ನಲ್ಲಿ ಚಟ್ನಿ ಪುಡಿ ತಯಾರಿಕೆಯು ಒಂದು ಆದಾಯದ ಮೂಲ. ರೊಟ್ಟಿಯೊಂದಿಗೆ ಚಟ್ನಿ ಪುಡಿ ತಯಾರಿಸಿ ಮಾರಾಟ ಮಾಡುವ ಇವರು ಯಾವೆಲ್ಲ ಚಟ್ನಿ ಪುಡಿ ಹಾಗೂ ಮಸಾಲೆಗಳನ್ನು ಮಾಡ್ತಾರೆ, ಅದರಿಂದ ಎಷ್ಟು ಆದಾಯ ಗಳಿಸ್ತಿದ್ದಾರೆ ಅಂತ ಅವರೇ ಹೇಳ್ತಾರೆ ಕೇಳಿ. ಶೇಂಗಾ ಪುಡಿ ಚಟ್ನಿಗೆ ಫಸ್ಟ್ ಸ್ಟಾರ್ಟಿಂಗ್ ಹುರ್ಕೋಬೇಕು. ಅದನ್ನು ಹುರ್ಕೊಂಡು ಆಮೇಲೆ ಖಾರದ ಪುಡಿ, ಆಮೇಲೆ ಉಪ್ಪು, ಬೆಲ್ಲ, ಜೀರಿಗೆ, ಕರ್ಬೇವಿನ ಹೆಸರು ಎಲ್ಲ ಅಳತಿ ಮೇಲೆ ನಾನು ಹಾಕ್ತೀನಿ ಸರ್. ಶುಗರು BP ಇದ್ದರಿಗೆ ಒಳ್ಳೇದು. ಅಕ್ಷಕಾಳು ಚಟ್ನಿ ಅದನ್ನು ಮಾಡ್ತೀನಿ ಸರ್ ನಾನು. ಕುರಸಣಿ ಚಟ್ನಿ ಎಲ್ಲದಕ್ಕೂ ಅದೇ ಸೇಮ್ ಹಾಕೋದು. ಭಾಗ್ಯ ಅವರ ರೊಟ್ಟಿ ತಯಾರಿಕಾ ಯೂನಿಟ್ನಲ್ಲಿ ಬಹುತೇಕ ಅವರ ಮನೆ ಮಂದಿನೇ ಕೆಲಸ ಮಾಡ್ತಾರೆ. ಆರ್ಡರ್ ಇದ್ದ ಹಾಗೆ ರೊಟ್ಟಿ ತಯಾರಿಸುವ ಇವರು ಪ್ರತಿದಿನ ಕನಿಷ್ಠ 1000 ರೊಟ್ಟಿ ತಯಾರಿಸಿ ಮಾರುತ್ತಾರೆ. ಇದರೊಂದಿಗೆ ಚಟ್ನಿ ಪುಡಿ, ಮಸಾಲೆಗಳನ್ನೂ ತಯಾರಿಸಿ ರುಚಿ ಬ್ರ್ಯಾಂಡ್ ನೇಮ್ನಲ್ಲಿ ತಮ್ಮದೇ ಮಾರುಕಟ್ಟೆ ಸೃಷ್ಟಿಸಿಕೊಂಡು ಬಿಸ್ನೆಸ್ ಮಾಡುತ್ತಿದ್ದಾರೆ. ವಿಜಯ್ ಕುಮಾರ್ ಅವರು 10 ಜನರನ್ನು ಕೆಲಸಕ್ಕೆ ಇರಿಸಿಕೊಂಡು ತುಸು ದೊಡ್ಡ ಪ್ರಮಾಣದಲ್ಲಿ ರೊಟ್ಟಿ ತಯಾರಿಸಿ ಹೋಲ್ಸೇಲ್ ಬೆಲೆಯಲ್ಲಿ ಮಾರಾಟ ಮಾಡುತ್ತಾರೆ. ನೂರಾರು ರೊಟ್ಟಿಯ ಆರ್ಡರ್ಗೆ ಮಾತ್ರವಲ್ಲ, 10 ರೂಪಾಯಿ, 20 ರೂಪಾಯಿಗೂ ಹೋಲ್ಸೇಲ್ ಬೆಲೆಯಲ್ಲಿ ಕೊಡ್ತಾರೆ. ಪ್ರತಿದಿನ ಕನಿಷ್ಠ 3000 ರೊಟ್ಟಿ ತಯಾರಿಸುವ ವಿಜಯ್ ಕುಮಾರ್ ಅವರು ಹಬ್ಬದ ಸೀಸನ್ನಲ್ಲಿ 7-8 ಸಾವಿರ ರೊಟ್ಟಿಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಾರೆ. 3.5 ರೂಪಾಯಿ ಹೋಲ್ಸೇಲ್ ಬೆಲೆಗೆ ರೊಟ್ಟಿ ಕೊಡುವ ಇವರ ಬಿಸ್ನೆಸ್ನಲ್ಲಿ ಎಷ್ಟು ಆದಾಯ ಗಳಿಸಬಹುದು ಅಂತ ಹೇಳ್ತಾರೆ ಕೇಳಿ. ಸರ್, ಈಗ ಏನಾಗ್ತಾರೆ, 1 kg ಲೆಕ್ಕ ತೊಗೊಂಡ್ಬಿಡ್ತೀವಿ ಸರ್. 1 kg ಹಿಟ್ಟಿಗೆ ಒಂದು 34ರಿಂದ 36 ರೊಟ್ಟಿ ಮಾಡ್ಬೋದು ಸರ್. ಸ್ವಲ್ಪ ತೆಳ್ಳಗೆ ಮಾಡಿದ್ರೆ 40 ತನಕ ಹೋಗುತ್ತೆ ಸರ್. ಬಟ್ ಮಾರ್ಕೆಟ್ ಫೇಲ್ ಆಗುತ್ತೆ. ಆಸೆ ಮಾಡಿದಾಗ ಮಾರ್ಕೆಟ್ ಫೇಲ್ ಆಗುತ್ತೆ. 34ರಿಂದ 36 ರೊಟ್ಟಿ, ಒಂದು ರೊಟ್ಟಿ 34 ಗ್ರಾಮ್ ಬರಬೇಕು ಸರ್. ಆಗ ಅದು ಪರ್ಫೆಕ್ಟ್ ಅನ್ಸನ್ ಸರ್. 34 ಗ್ರಾಮ್ ಕೈಲಿ ಹಿಡ್ಕೊಂಡಾಗ 34 ಗ್ರಾಮ್ ಬಂತಂದರೆ ಆವಾಗಿದ್ದಲ್ಲಿ ನಮ್ಮ ಬಿಸ್ನೆಸ್ ಸಕ್ಸಸ್ ಆಗಿ 100ಕ್ಕೆ 100 ಸತ್ಯ ಆಗುತ್ತೆ ಸರ್. ಹೌದು, ಎಲ್ಲ ಖರ್ಚು ವೆಚ್ಚ ಕಳೆದು ಕನಿಷ್ಠ 30% ಆದಾಯ ಕೈ ಸೇರುತ್ತೆ. ಕೆಜಿ ಹಿಟ್ನಲ್ಲಿ 34ರಿಂದ 36 ರೊಟ್ಟಿ ತಯಾರಿಸಬಹುದು. ಒಂದು ರೊಟ್ಟಿ ಮಾಡೋಕೆ 2ರಿಂದ 2.25 ರೂಪಾಯಿ ಖರ್ಚಾಗುತ್ತೆ. ಅದನ್ನು 1 ರೂಪಾಯಿ 25 ಪೈಸೆ ಲಾಭ ಇಟ್ಕೊಂಡು ಮಾರಾಟ ಮಾಡಲಾಗುತ್ತೆ. ಒಂದು ರೊಟ್ಟಿ ಮೇಲೆ 1 ರೂಪಾಯಿ 25 ಪೈಸೆ ಲಾಭ ಸಿಗುತ್ತೆ ಅಂದ್ರೆ ದಿನಕ್ಕೆ ಕನಿಷ್ಠ 3000 ರೊಟ್ಟಿಗೆ 3750 ರೂಪಾಯಿ ಆದಾಯ ಸಿಗುತ್ತೆ. ಒಂದು ದಿನಕ್ಕೆ 3750 ರೂಪಾಯಿ ಅಂದ್ರೆ ತಿಂಗಳಿಗೆ 1,12,000 ರೂಪಾಯಿಗೂ ಹೆಚ್ಚು ಹಣ ಆಗುತ್ತೆ. 12,000 ರೂಪಾಯಿ ತೆಗೆದ್ರೂ ತಿಂಗಳಿಗೆ 1 ಲಕ್ಷ ರೂಪಾಯಿಯಂತೂ ನಿವ್ವಳ ಆದಾಯ ಈ ರೊಟ್ಟಿ ಬಿಸ್ನೆಸ್ ನಿಂದ ಕಾಣಬಹುದು. ಇದು ಕನಿಷ್ಠ 3000 ರೊಟ್ಟಿ ಲೆಕ್ಕದ ಆದಾಯ ಮಾತ್ರ.
ಇಂಥ ರೊಟ್ಟಿ ಬಿಸ್ನೆಸ್ ಆರಂಭಿಸೋರಿಗೆ ವಿಜಯ್ ಕುಮಾರ್ ಕೊಡುವ ಸಲಹೆಯನ್ನ ಒಮ್ಮೆ ಕೇಳಿ. ಸರ್, ಸಲಹೆ ಕೊಡಬೇಕು ಅಂತಂದರೆ ಇದು ತುಂಬ ಕಷ್ಟ. ಅದು ನಾನು ಭಾಳ ಜನ ಬರ್ತಿರ್ತಾರೆ. ನಾನು ಬರುವವರು ಒಂದೇ ಮಾತು ಹೇಳ್ತಾ ಇರ್ತೀನಿ, ನಮ್ಮ ಮನೇಲಿ ನಮ್ಮ ಅಮ್ಮ ಇದ್ದಾರೆ, ನಮ್ಮ ಅಪ್ಪಾಜಿ ಇದ್ದಾರೆ, ನಮ್ಮ ಮನೆ ಕೆಲಸದಲ್ಲಿದ್ದಾರೆ, ನಾನು ರೊಟ್ಟಿ ಮಾಡಿದ್ರೆ ನಡೀತೈತಿ ಅಂತ ಆ ಥರ ಭಾವನೆಯಿಂದ ಮಾತ್ರ ದಯವಿಟ್ಟು ಮಾಡಬೇಡಿ. ಎಷ್ಟೇ ಕಷ್ಟ ಬಂದರೂ ಇದು ನಾನು ಮಾಡಬಲ್ಲೆ, ನಾನು ಸಕ್ಸಸ್ ಆಗಬಲ್ಲೆ ಅನ್ನೋ ನಿಮ್ಮ ಭಾವನೆ ಇದ್ದರೆ ಮಾತ್ರ ಮಾಡಿ. ಯಾಕಂದರೆ ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಕೈ ಸುಸ್ತಾಯ್ತದೆ, ಅವ್ರು ಬಿಟ್ಟರು ಅಂದರೆ ನಿಮ್ಮ ಕೈ ಮಾಡೋಕ್ಕಾಗಲ್ಲ. ಅವ್ರು ಮಾಡಲಿದ್ರು ನಾನು ಇನ್ನೊಬ್ಬರನ್ನ ಕರ್ಕೊಂಡು ಮಾಡ್ತೀನಿ ಅಂದರೆ ನಾನು ಮಾಡ್ತೀನಿ ಅನ್ನೋ ಧೈರ್ಯ, ಕಾನ್ಫಿಡೆನ್ಸ್ ಇದ್ದರೆ ಬಂದು ಮಾತ್ರ ಮಾಡಿ ಅಂತಲೇ ಹೇಳಿ ಸರ್. ನಾನು ಎಷ್ಟೋ ಜನ ಕೇಳಿದ್ದೀನಿ ಸರ್. ಅದರಲ್ಲಿ ಕೆಲವರು ಫಸ್ಟ್ ಇಲ್ಲ ಮಾಡ್ತೀನಿ ಮತ್ತೆ ವಾಪಸ್ ಬಂದು ನೀವು ಹೇಳಿ ಸರಿ ಎತ್ಕೊಂಡ್ರೆ ನಮ್ಮನೆ ಸುಸ್ತಾಗ್ಬಿಡ್ತಾರೆ, ಮಾಡೋಕ್ಕಾಗಲ್ಲ, ಯಾರಿಗಾದ್ರೂ ಮಿಷನ್ ಮಾಡಿಸ್ಕೊಡ್ರಿ ಅಂತ ಬರ್ತಾರೆ. ಅದಕ್ಕೆ ನಾನು ಫಸ್ಟ್ ಹೇಳೋದು ಸರ್, ನಾನು ಪ್ರಯತ್ನಪಟ್ಟು ನಾನೇ ಮಾಡ್ತೀನಿ, ಎಷ್ಟೇ ಕಷ್ಟ ಆಗಲಿ ನಾನು ಮಾಡ್ತೀನಿ, ಸಕ್ಸಸ್ ಕಾಣ್ತೀನಿ ಅನ್ನೋ ಇದರಲ್ಲಿ ಕಾನ್ಫಿಡೆನ್ಸಲ್ಲಿ ಮಾತ್ರ ಮಾಡಿ, ಖಂಡಿತ ಸಕ್ಸಸ್ ಆಗ್ತೀರಾ. ರೊಟ್ಟಿ ಹೆಚ್ಚಾಗಿ ಬಳಸುವ ಉತ್ತರ ಕರ್ನಾಟಕ ಭಾಗದಲ್ಲಿ ರೊಟ್ಟಿ ಬಿಸ್ನೆಸ್ ಆರಂಭಿಸಿದರೆ ಕಾಂಪಿಟಿಷನ್ ಇರುತ್ತೆ, ಆದರೂ ಆದಾಯ ಗಳಿಸಬಹುದು. ಹಾಗಂತ ಇತರ ಭಾಗಗಳಲ್ಲಿ ರೊಟ್ಟಿ ಬಿಸ್ನೆಸ್ ಆರಂಭಿಸಿದರೆ ಮಾರುಕಟ್ಟೆಯನ್ನ ಸೃಷ್ಟಿಸಿಕೊಳ್ಳುವ ಸವಾಲಿನ ಕೆಲಸ ಇರುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ರೊಟ್ಟಿ ಬಿಸ್ನೆಸ್ ಆರಂಭಿಸುವುದು ಸೂಕ್ತ. ನೋಡಿದ್ರಲ್ಲ, ಸಿಂಪಲ್ ಅನಿಸಿದ್ರು ಶ್ರದ್ಧೆಯಿಂದ ರೊಟ್ಟಿ ಮೇಕಿಂಗ್ ಬಿಸ್ನೆಸ್ ಮಾಡಿದ್ರೆ ಉತ್ತಮ ಆದಾಯ ಗಳಿಸಬಹುದು. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com.